ಅವಕಾಶ ಕೊಡೋದ್ರಿಂದ ಏನು ಹೊಸಬರಿಗೂ ಕೂಡ ಅವಕಾಶ ಕೊಡಲಿ ಅನ್ನೋದು. ಈಗಾಗಲೇ ಹೊಸ ಶಾಸಕರು ಕೂಡ ಹೋಗಿ ಕೇಳಿದ್ದಾರೆ. ಯಾವುದೇ ಒಂದು ಕ್ಯಾಬಿನೆಟಲ್ಲಿ ಯಾವಾಗಲೂ ಹಾಗೆ ಅನುಭವ ಇರೋರು ಇರ್ತಾರೆ, ಮತ್ತು ಹೊಸ ಶಾಸಕರು ಕೂಡ ಸೇರಿಸ್ಕೊಂಡಿರ್ತಾರೆ. ಅದೇ ರೀತಿ ಎಲ್ಲರೂ ಕೂಡ ಸಂಪುಟ ರಚನೆ ಮಾಡುವಂಥದ್ದು. ಸೊ ಈ ಬಾರಿನೂ ಅದನ್ನು ಮಾಡ್ತಾರೆ ಅಂತ ಅನ್ಸುತ್ತೆ. ಸತೀಶ್ ಜಾರಕಿಹೊಳಿ ಅವರಿಗೆ ಅದ್ರ ಬಗ್ಗೆ ನಾನು ಇನ್ನೂ ಮಾತಾಡೋಕ್ಕಾಗಲ್ಲ. ಯಾಕೆಂತಂದರೆ ಇದು ಎಲ್ಲ ನಮ್ಮ ವರಿಷ್ಠರು, ನಾಯಕರು, ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಅದ್ರೊಳಗೆ ನನ್ನ ಪಾತ್ರ ಏನೂ ಇಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಎರಡು ಉಪಚುನಾವಣೆ ಆಗಿದ್ದಾವೆ. ಎರಡು ಉಪಚುನಾವಣೆಯಲ್ಲಿ ಹೆಂಗಿದೆ, ಗೆಲ್ತೀರಿ ಹೆಂಗಿದೆ? ನಾನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೇ 10 ದಿವಸಗಳ ಕಾಲ ಪ್ರಚಾರ ಕೈಗೊಂಡಿದ್ದೆ. ಯಾಕೆಂದರೆ ನಮ್ಮ ಹೈಕಮಾಂಡ್ ಅವರು ಹೇಳಿದರು, ACC ಸೂಚನೆ ಕೊಟ್ಟಿದ್ದರು, ಒಂದು ಕ್ಷೇತ್ರದಲ್ಲಿ 10 ದಿವಸ ಇರಬೇಕು ಅಂತೇಳಿ. ಸೊ ಅಲ್ಲಿ ವಾತಾವರಣ ಚೆನ್ನಾಗಿತ್ತು. ಎಲ್ಲಿ ಹೋದರೂ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನ ಒಲವು ತೋರಿಸ್ತಾ ಇದ್ರು. ಸೊ ಅಲ್ಲಿ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ದಾವಣಗೆರೆ ಉಪಚುನಾವಣೆಯಲ್ಲೂ ಕೂಡ ಅಲ್ಲಿ ಯಾರು ಪ್ರಚಾರ ಮಾಡಿದ್ರು, ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ಕಾರ್ಯಕರ್ತರು, ಅವರು ಕೂಡ ಅಲ್ಲಿ ಒಳ್ಳೆ ರಿಪೋರ್ಟೇ ಕೊಡ್ತಾ ಇದ್ದಾರೆ. ಅಲ್ಲೂ ನಾವು ಗೆಲ್ತೀವಿ ಅನ್ನೋ ಭರವಸೆ. ರಿಸಲ್ಟೇ ಬಂದಿಲ್ಲ ಸರ್, ಆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಅಂದರೆ ಈಗ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲ ನಾಯಕರುಗಳು ಒಟ್ಟಾಗಿ ಪ್ರಚಾರ ಮಾಡಿದ್ದಾರೆ. ವರಿಷ್ಠರಿಗೆ ಏನು ಮಾಹಿತಿ ಇದೆಯೋ ಗೊತ್ತಿಲ್ಲ. ನಾನು ದಾವಣಗೆರೆ ಉಪಚುನಾವಣೆಗೆ ಪ್ರಚಾರಕ್ಕೆ ಹೋಗಿರಲಿಲ್ಲ. ಸೊ ವರಿಷ್ಠರಿಗೆ ಅವ್ರಿಗೆ ಮಾಹಿತಿ ಇರೋ ಏನು ಮಾಹಿತಿ ಇದೆಯೋ ಅದ್ರ ಪ್ರಕಾರ ಅವ್ರು ತೀರ್ಮಾನ ತೊಗೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಾನು ಹೇಳದ್ನಲ್ಲ, ಅದ್ರ ಬಗ್ಗೆ ನಾನು ಏನೂ ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಜಮೀರ್ ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ ಮುಖಂಡರು, ಅವ್ರು ಯಾವಾಗಲೂ ಕೂಡ ಪಕ್ಷಕ್ಕೆ ಅಸೆಟ್ಟೆ. ಅವರು ಕೂಡ ದಾವಣಗೆರೆ ಉಪಚುನಾವಣೆ ಪ್ರಚಾರ ಮಾಡಿದರು, ಬಾಗಲಕೋಟೆಗೂ ಬಂದು ಪ್ರಚಾರ ಮಾಡಿದರು. ಸೊ ನನಗೆ ಅವರು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿದಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ದೇ ತಪ್ಪಾಯ್ತಾ ಅನ್ನುವಂಥದ್ದು. ಏನಕ್ಕೆ ತಪ್ಪಾಗಿರುತ್ತೆ? ಅದೇನು ತಪ್ಪಿಲ್ಲ. ಏನಕ್ಕೆ ತಲೆದಂಡ? ನಾನು ಹೇಳಿದ್ನಲ್ಲ, ತಲೆದಂಡ ಸುಮ್ಮನೆ ಮಾಡಿಲ್ಲ. ಹೈಕಮಾಂಡ್ ಅವರಿಗೆ ಯಾವುದಾದ್ರೂ ಸ್ಪಷ್ಟವಾದಂಥ ಮಾಹಿತಿ ಇರುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿರ್ತಾರೆ. ಸೊ ಆ ಮಾಹಿತಿ ನನಗಿಲ್ಲ. ಸೊ ಅದ್ರ ಬಗ್ಗೆ ನಾನು ಕಾಮೆಂಟ್. ವಿನಯ್ ಕುಲಕರ್ಣಿ ಅವರಿಗೆ ಕೋರ್ಟ್ ಇವಾಗ ಅವ್ರನ್ನ ತಪ್ಪಿತಸ್ಥರು ಅಂತ ಹೇಳಿದೆ. ಬಟ್ ಆದರೆ ಹೈಯರ್ ಕೋರ್ಟ್ಗೆ ಅಪೀಲ್ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಇನ್ನೂ ಕೂಡ ಲೀಗಲ್ ಬ್ಯಾಟಲ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ನೋಡೋಣ ಏನಾಗುತ್ತೆ. ಹೊಸಬರಿಗೂ ಕೂಡ ಅವಕಾಶ ಕೊಡಲಿ ಅನ್ನೋದು. ಈಗಾಗಲೇ ಹೊಸ ಶಾಸಕರು ಕೂಡ ಹೋಗಿ ಕೇಳಿದ್ದಾರೆ. ಯಾವುದೇ ಒಂದು ಕ್ಯಾಬಿನೆಟಲ್ಲಿ ಯಾವಾಗಲೂ ಹಾಗೆ ಅನುಭವ ಇರೋರು ಇರ್ತಾರೆ, ಮತ್ತು ಹೊಸ ಶಾಸಕರು ಕೂಡ ಸೇರಿಸ್ಕೊಂಡಿರ್ತಾರೆ. ಅದೇ ರೀತಿ ಎಲ್ಲರೂ ಕೂಡ ಸಂಪುಟ ರಚನೆ ಮಾಡುವಂಥದ್ದು. ಸೊ ಈ ಬಾರಿನೂ ಅದನ್ನು ಮಾಡ್ತಾರೆ ಅಂತ ಅನ್ಸುತ್ತೆ. ಸತೀಶ್ ಜಾರಕಿಹೊಳಿ ಅವರಿಗೆ ಅದ್ರ ಬಗ್ಗೆ ನಾನು ಇನ್ನೂ ಮಾತಾಡೋಕ್ಕಾಗಲ್ಲ. ಯಾಕೆಂತಂದರೆ ಇದು ಎಲ್ಲ ನಮ್ಮ ವರಿಷ್ಠರು, ನಾಯಕರು, ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಅದ್ರೊಳಗೆ ನನ್ನ ಪಾತ್ರ ಏನೂ ಇಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಎರಡು ಉಪಚುನಾವಣೆ ಆಗಿದ್ದಾವೆ. ಎರಡು ಉಪಚುನಾವಣೆಯಲ್ಲಿ ಹೆಂಗಿದೆ, ಗೆಲ್ತೀರಿ ಹೆಂಗಿದೆ? ನಾನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೇ 10 ದಿವಸಗಳ ಕಾಲ ಪ್ರಚಾರ ಕೈಗೊಂಡಿದ್ದೆ. ಯಾಕೆಂದರೆ ನಮ್ಮ ಹೈಕಮಾಂಡ್ ಅವರು ಹೇಳಿದರು, ACC ಸೂಚನೆ ಕೊಟ್ಟಿದ್ದರು, ಒಂದು ಕ್ಷೇತ್ರದಲ್ಲಿ 10 ದಿವಸ ಇರಬೇಕು ಅಂತೇಳಿ. ಸೊ ಅಲ್ಲಿ ವಾತಾವರಣ ಚೆನ್ನಾಗಿತ್ತು. ಎಲ್ಲಿ ಹೋದರೂ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನ ಒಲವು ತೋರಿಸ್ತಾ ಇದ್ರು. ಸೊ ಅಲ್ಲಿ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ದಾವಣಗೆರೆ ಉಪಚುನಾವಣೆಯಲ್ಲೂ ಕೂಡ ಅಲ್ಲಿ ಯಾರು ಪ್ರಚಾರ ಮಾಡಿದ್ರು, ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ಕಾರ್ಯಕರ್ತರು, ಅವರು ಕೂಡ ಅಲ್ಲಿ ಒಳ್ಳೆ ರಿಪೋರ್ಟೇ ಕೊಡ್ತಾ ಇದ್ದಾರೆ. ಅಲ್ಲೂ ನಾವು ಗೆಲ್ತೀವಿ ಅನ್ನೋ ಭರವಸೆ.